ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಒಂದು ನಮ್ಮ ಮನೆ ಮುಂದ್ಗಡೆ ದಾಸವಾಳ ಗಿಡ ಒಂದು ಬೆಳೆಸಿದ್ದೆ ನಾನು. ನೋಡ್ತಾ ಇರ್ಬೋದು ಕಲರ್ ಏನು ಸೂಪರಾಗಿದೆ ಅಂತ. ನಾನು ಇಷ್ಟಪಟ್ಟು ತಂದು ಹಾಕಿದ್ದು, ಬಕೆಟಲ್ಲಿ ಹಾಕಿರೋದು ಈ ಗಿಡ. ಮತ್ತು ಇದು ಗಿಡ ಒಣಗೋಯ್ತು ಅಂದ್ರೂ ಇದ್ರದ್ದು ಒಂದು ಬೀಜ ಬಿದ್ದಿದ್ರೆ ಸಾಕು, ಗಿಡ ಉಟ್ಕೊಂಡು ಬರುತ್ತೆ. ಆ ಥರ ಗಿಡ ಇದು. ಮನೆ ಹತ್ರ ಚೆನ್ನಾಗಿರುತ್ತೆ. ಇವಾಗ ಮನೇಲಿ ಕೆಲಸ ಎಲ್ಲ ಮುಗಿಸಿ ಹಸುಗಳ ಹತ್ರ ಬಂದ್ವಿ. ಹಸುಗಳೆಲ್ಲ ತೊಳೆದಿದ್ದಾಗಿತ್ತು. ಮೇವು ಹಾಕ್ಬಿಟ್ಟು ಇವಾಗ ನಮ್ಮ ಮನೆಯವರು ಜೋಳಕಡ್ಡಿಗೆ ಹುಳ ಬಿದ್ದಿದೆ ಅಂತ ಹೇಳಿ ಮದ್ದು ತಂದಿದ್ರು ಒಂದಿನ ಮುಂಚೆಗೇನೆ. ಅದನ್ನು ಮದ್ದೊಡೆಯೋಕ್ಕಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯವರು ಒಂದು ಕ್ಯಾನ್ ಕಲಿಸ್ಕೊಂಡು ಹೊಡೆದಿದ್ದಾರೆ ಆಲ್ರೆಡಿ. ಇನ್ನೊಂದು ಕ್ಯಾನು ಕಲಿಸಿದ್ದಾರೆ. ಇದು ಚಾರ್ಜಿಂಗ್ದು ಸ್ಪ್ರೇ. ಇದು ನಮ್ಮದಲ್ಲ, ಬೇರೊಬ್ಬರದು. ನಮ್ಮದಿದೆ, ಅದು ಹಾಳಾಗಿದೆ. ಅದ್ರಲ್ಲಿ ನೀಟಾಗಿ ಬರಲ್ಲ, ನೀರು ಡ್ರಾಪ್ ಅಲ್ಲೇ ಬೀಳ್ತಾ ಇರುತ್ತೆ. ಇದು ಬೇರೊಬ್ಬರು ತಂದು ಚಾರ್ಜಿಂಗ್ ಹಾಕ್ಕೊಂಡು ಹೊಡೆಯೋದಿದು. ನಾನು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅದು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಒಂದು ಕಡೆಯಲ್ಲಿ ಎಲ್ಲ ಹೊಡೆದಿದ್ದಾರೆ ನಮ್ಮ ಮನೆಯವರು. ಲಾಸ್ಟಿಗೆ ನಾನು ಇಸ್ಕೊಂಡು ಸ್ವಲ್ಪ ಹೊಡೆದೆ. ನಾನು ಹೊಡಿತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಲೀಟ್ರ್ ಹಿಡ್ಸುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಬೆನ್ನಿಗೆ ತಗ್ಲಾಕೊಂಡ್ರೆ ತೂಕ ಅಂತೂ ಇದೆ. ಇನ್ನು ನಮ್ಮ ಮನೆಯವ್ರು 3 ಸಲ ಏನೋ ಹೊಡೆದ್ರು. ಇನ್ನು ಅವ್ರಿಗೆ ಎಷ್ಟು ಬೆನ್ನು ಬಂದಿರಬೇಡ ಅಂದ್ಕೊಂಡೆ ನಾನು. ನೋಡ್ತಾ ಇರ್ಬೋದು, ಜೋಳಕಡ್ಡಿಗೂ ಹುಳ ಬೀಳುತ್ತಾ ಅಂತಾರೆ. ಇವಾಗ ಫಸ್ಟೆಲ್ಲ ಹುಳ ಏನೂ ಇಲ್ಲ, ಯಾವುದೂ ಇಲ್ಲ. ಇವಾಗ ಪ್ರತಿಯೊಂದು ಒಂದೊಂದು ಗಿಡಕ್ಕೂ ಹುಳ ಬಿದ್ದಿತ್ತು. ಇನ್ನು ಇದು ಹುಳ ತಿಂದಾಕಿದ್ರೆ ಹಸುಗಳಿಗೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮದ್ದು ಹೊಡೆಯೋಣ ಅಂದ್ಬಿಟ್ಟು ಮದ್ದು ಹೊಡೆಯೋಕ್ಕೆ ಎಲ್ಲ ತಂದಿದ್ರು. ಇವಾಗ ಇದು ಮದ್ದು ಹೊಡೆದು ಇಲ್ಲಾಂದ್ರೂ ಒಂದು ವಾರ 10 ದಿನ ಆಗಿದೆ ಮದ್ದು ಹೊಡೆದು. ನಾನು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಈ ತುದಿಯಲ್ಲಿ ಸುಳಿ ಇದೆಯಲ್ಲ, ಅದರಲ್ಲೇ ಹುಳ ಬಿದ್ದಿದೆ. ಇನ್ನು ಅದು ಆ ಹುಳ ಇದ್ದರೆ ಬೆಳೆಯೋಕ್ಕೆ ಬಿಡಲ್ಲ, ಇಷ್ಟಿಷ್ಟೇ ಇರುತ್ತೆ ಜೋಳಕಡ್ಡಿ ಅಂತ ಹೇಳಿ ಮದ್ದು ಹೊಡಿತಾ ಇದ್ದೀವಿ. ಬಿಸಿಲಿತ್ತು, ಬಿಸಿಲಲ್ಲೂ ಹೊಡೆದ್ರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು, ಆದರೆ ನೀರು ಬಿಡಬಾರ್ದು. ಇವತ್ತು ನೀರು ಬಿಡೋದೇನು ಬೇಡ ಅಂತ ಹೇಳಿ ಮದ್ದು ಹೊಡಿತಾ ಇದ್ದೀವಿ. ಆಗೋಯ್ತು, ಇದೇ ಲಾಸ್ಟು. ಇವಾಗ ಇದು ನಮ್ಮ ಹಸು ಶೆಡ್ ಹತ್ರ CC ಕ್ಯಾಮ್ರಾ. ನಾವು ಇಲ್ಲಿಗೆ ಹಸುಗಳು ಶಿಫ್ಟ್ ಮಾಡಿದ್ಮೇಲೆ CC ಕ್ಯಾಮ್ರಾ ಫಸ್ಟ್ ಹಾಕ್ಸಿದ್ದು. ಬಡ್ಕೊತಾ ಇದೆ ನೋಡಿ. ನಾವು ಅದ್ರ ಮುಂದೆ ಯಾರಾದರೂ ಬರಲಿ ಮುಂದೆಗಡೆ ಸೈರನ್ ಬಡ್ಕೊಳ್ತಾ ಇರುತ್ತೆ. ಇದು ನೋಡ್ತಾ ಇರ್ಬೋದು ನಮ್ಮ ಜಿಮ್ಮಿ. ಮನೆ ಹತ್ರ ಇತ್ತು ಇದು, ಆದರೆ ಹಸುಗಳಿಲ್ಲಿ ಬಂದಮೇಲೆ ಅದು ಇಲ್ಲೇ ಇದ್ಬಿಡುತ್ತೆ. ಹಸು ಮನೆ ಹತ್ರನೇ ಇರುತ್ತೆ ಅದು, ಬೇರೆ ಎಲ್ಲೂ ಹೋಗಲ್ಲ. ಸುಮಾರು ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಅದು ನಮ್ಮ ಜಿಮ್ಮಿ ಅಂತ. ಅದ್ರದ್ದು ಒಂದು ಸ್ಟೋರಿ ಇದೆ, ಮುಂದೆ ಯಾವಾಗಾದರೂ ಹೇಳ್ತೀನಿ ನಾನು. ಇವಾಗ ಅಮ್ಮ ಮದ್ದೆಲ್ಲ ಹೊಡೆದ್ಬಿಟ್ಟು ಟೈಮ್ ಆಯಿತು ಅಂತ ಹೇಳಿ ಹಸುಗಳಿಗೆ ಕುರ್ತಿ ಇಟ್ಟಿದ್ದೀವಿ. ಇನ್ನು 4:30ಕ್ಕೆ ಸ್ಟಾರ್ಟ್ ಮಾಡಬೇಕಲ್ವಾ, ಸೊ ಹಂಗಾಗಿ ನಾನಿನ್ನೇನು ವಿಡಿಯೋ ಮಾಡಿಲ್ಲ. ಅಲ್ಲಿ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ಸಂಜೆ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ. ಅವತ್ತು ಮಂಗಳವಾರನೋ ಶುಕ್ರವಾರನೋ ಆಗಿತ್ತು ಅಂದ್ಕೋತೀನಿ. ಶೆಡ್ ಹತ್ರದಿಂದ ಬಂದು ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡೆ. ಇದು ಬಂದು ಮಗಳು ಮಾಡಿರೋದು ನೈಟ್ ಲ್ಯಾಂಪು, DIYದು. ಗಾಜು ಬಾಟ್ಲಲ್ಲಿ ಕಾಟನ್ ಇಟ್ಬಿಟ್ಟು LED ಲೈಟ್ ಇಟ್ಟಿದ್ದಾಳೆ. ನೋಡ್ತಾ ಇರ್ಬೋದು, ಕತ್ತಲಲ್ಲಿ ಲೈಟ್ ಆರಿಸ್ಬಿಟ್ಟು ತೋರಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿದೆ, ನಾನು ಚೆನ್ನಾಗಿದೆ ಅಂತ ಹೇಳಿದೆ. ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗು. ಸಾಂಬಾರು ಮಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ರೈಸ್ ಬಾತ್ ಏನಾನ ಮಾಡೋಣ ಅಂತ ಹೇಳಿ, ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಗ್ರೀನ್ ಪೀಸ್ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಇದು ನನ್ನ ಮಕ್ಕಳಿಗೆ ಓನಾಗಿ ಟ್ರೈ ಮಾಡಿದ್ದೆ, ಸ್ಕೂಲ್ಗೆ ಟಿಫನ್ ಬಾಕ್ಸ್ಗೆ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಆಗೋಷ್ಟು, ಸಂಜೆ ಆಮೇಲೆ ರಾತ್ರಿಗೆ ಏನಾನ ಮಾಡ್ಕೊಳ್ಳೋಣ ಒಂದು ಟೈಮ್ ತಾನೇ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟೇ ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಮಕ್ಕಳು ಮುದ್ದೆ ತಿಂದಿದ್ದು ಇದು ಬೇಜಾರಾಗ್ಬಿಟ್ಟಿತ್ತಲ್ವ,
ಅವ್ರಿಗೂ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಪೀಸ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇರಬೇಕಾದ್ರೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ಸೋಂಪು, ಚಕ್ಕೆ, ಲವಂಗ, ಗರಂ ಮಸಾಲ ಏನಿದೆ ನೋಡಿ ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಇಲ್ಲೇ ಹಾಕ್ಕೋಬೇಕು, ಯಾಕಂದರೆ ಖಾರದ ಪುಡಿ ಏನೂ ಹಾಕಲ್ಲ ಇದಕ್ಕೆ. ಹಂಗಾಗಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು, ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಅಲ್ವಾ, ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋದು. ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿರೋದು ಅಷ್ಟೇ, ಬೇರೆ ಏನು ಕಲರು ಏನೂ ಹಾಕಿಲ್ಲ. ಅದಕ್ಕೆ ಇಷ್ಟು ಕಲರ್ ಬಂದಿದೆ ಅಂತ. ಇವಾಗ ಅದಕ್ಕೆ ಕಸೂರಿ ಮೆಂತಿ ಹಾಕ್ಕೊಂಡು ಅದನ್ನು ಸ್ವಲ್ಪ ತಿರುಗಿಸ್ಕೊಂಡು, ಇವಾಗ ಹಸಿ ಬಟಾಣಿ ಇತ್ತು ಮನೇಲಿ ಅಂತೇಳಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಟಾಣಿನೇ ಇದಕ್ಕೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೊಸರು, ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಹಾಕ್ಕೋಬೋದು, ಆದರೆ ಇವತ್ತು ಟೊಮೊಟೊ ಕೂಡ ಇದ್ದಿಲ್ಲ, ಸೊ ಹಂಗಾಗಿ ಮೊಸರೇ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ ಇದು. ಟೊಮೊಟೊ ಇದ್ದರೆ ಟೊಮೊಟೊ ಹಾಕ್ಕೊಂಡ್ರೆ ಮೊಸರು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅಳತೆಗೆ ಬೇಕು ಎಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀವಲ್ಲ ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ದಿದ್ದಾದಮೇಲೆ ಅಕ್ಕಿ ತೊಳೆದು ನೆನೆಸಿಟ್ಟಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಕಮ್ಮಿ ಇತ್ತು ಅಂದರೆ 1-2 ಹಸಿಮೆಣ್ಸಿನ್ಕಾಯಿ ಸೀಳಿ ಹಾಕ್ಕೋಬೋದು. ಫೈನಲಿ ಇಲ್ಲಿ ನಿಂಬೆ ರಸ ಹಿಂಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ರೈಸ್ ಬಾತ್ ಗ್ರೀನ್ ಪೀಸ್ ಪಲಾವ್ ರೆಡಿಯಾಗಿರುತ್ತೆ. ಫಟಾಫಟ್ ಅಂತ 5 ನಿಮಿಷಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಇನ್ನೊಂದು 5 ನಿಮಿಷಕ್ಕೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಮಕ್ಕಳಿಗೆ ಅರ್ಜೆಂಟಾಗಿ ಏನನ್ನ ಮಾಡಬೇಕು ಅಂತಂದರೆ ಇದನ್ನು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿ ಬಂದಿರುತ್ತೆ ಟೇಸ್ಟು. ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ವಿಡಿಯೋ ಇಷ್ಟೇ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.